ಯೋ ಗಾಯ್ಸ್, ಕರ್ನಾಟಕದಲ್ಲಿ ಕೂತ್ಕೊಂಡು ಇಂಗ್ಲಿಷ್, ಚೈನೀಸ್, ಜಾಪನೀಸ್, ಕೊರಿಯನ್ಸ್ ಅಂತ ವೆರೈಟಿ ಆಗಿ ಡೈಲಿ ಒಂದು ಮೂವಿನ ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಇವತ್ತು ನಾವು ನೋಡೋ ಮೂವಿನುವೆ ಒಂದು ಫ್ರೆಂಚ್ ಮೂವಿ. 2019ರಲ್ಲಿ ರಿಲೀಸ್ ಆಗಿದ್ದ ದ ರೂಮ್ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಮೂವಿಯ ಕತೆ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ, ನೋಡಿ ಗೊತ್ತಾಗುತ್ತೆ. ಈ ಮೂವಿ ಖಂಡಿತ ಕನ್ನಡದಲ್ಲಿ ಡಬ್ಬಿಂಗ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋ ಹೀರೋಯಿನ್ ಯಾವುದೋ ಒಂದು ಗ್ರಾಮದಲ್ಲಿ ಇರುವ ಒಂದು ಒಂಟಿ ಮನೆಯನ್ನ, ಕಾಡೊಳಗಡೆ ಇರೋ ಮನೆಯನ್ನ ಹೊಸದಾಗಿ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ನೆಮ್ಮದಿಯಾದ ಲೈಫ್ ಅನ್ನ, ಆರೋಗ್ಯವಾದ ಬದುಕನ್ನ ಬದುಕಬೇಕು, ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿನೇ ಕೈಯಲ್ಲಿರೋ ಹಣವನ್ನೆಲ್ಲ ಹಾಕಿ ಈ ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಆ ಮನೆಯಲ್ಲಿರುವ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸ್ಟೋರ್ ರೂಮ್ ಅಲ್ಲಿ ಹಾಕಿ ಕೂಡಾಕ್ತಾ ಇದ್ದಾರೆ. ನಮ್ಮ ಹೀರೋ ಒಬ್ಬ ಆರ್ಟಿಸ್ಟ್, ಡ್ರಾಯಿಂಗ್ ಮಾಡೋದೇ ಅವನ ಫುಲ್ ಟೈಮ್ ಕೆಲಸ. ಸೊ ಆ ಕೆಲಸ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡಬಹುದು. ಇಲ್ಲುವೆ ಒಂದು ಸೈಲೆಂಟ್ ಆದ ವಾತಾವರಣದಲ್ಲಿ ಕೂತು ನೆಮ್ಮದಿಯಾಗಿ ಡ್ರಾಯಿಂಗ್ ಮಾಡೋಣ ಅಂತ ಇಷ್ಟಪಡ್ತಾ ಇದ್ದಾನೆ ನಮ್ಮ ಹೀರೋ. ಹೀರೋಯಿನ್ ಹೌಸ್ ವೈಫ್, ಮನೆಯಲ್ಲಿರೋ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಅವಳ ಗಂಡನ ಜೊತೆ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದಾಳೆ. ಮನೇನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಒಂದು ಡೋರ್ ಅನ್ನ ಕಂಡು ಹಿಡಿತಾನೆ. ಆ ಡೋರು ನೋಡೋಕೆ ಡಿಫ್ರೆಂಟ್ ಆಗಿ ಇದೆ ಅಂತ ಅದ್ರ ಬೀಗವನ್ನು ಹುಡುಕಿ ಕಂಡು ಹಿಡಿತಾನೆ ಹೀರೋ. ಆ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ದೊಡ್ಡ ರೂಮೇ ಇದೆ. ಫುಲ್ ಆಗಿ ಎಲೆಕ್ಟ್ರಾನಿಕ್ಸ್ ಅಲ್ಲೇ ಏನೋ ಮಾಡಿಟ್ಟಿರೋ ಹಾಗೆ ಇದೆ. ಅದೇ ತರ ಮನೆಯ ಬೇಸ್ಮೆಂಟ್ ಅಲ್ಲಿ ತುಂಬಾ ವೈರ್ಸ್ ಗಳನ್ನ ಕನೆಕ್ಟ್ ಮಾಡಿ ಒಂದು ಡಿಫರೆಂಟ್ ಆದ ಗೋಡೆ ಇದೆ. ಫುಲ್ ಆಗಿ ಎಲೆಕ್ಟ್ರಾನಿಕ್ಸ್ ಇಂದಾನೆ ಏನೋ ಮಾಡಿಟ್ಟಿದ್ದಾರೆ. ತುಂಬಾನೇ ಹಳೇದಾಗಿದೆ. ಆಲ್ಮೋಸ್ಟ್ 200-300 ವರ್ಷಗಳ ಹಿಂದೆ ಇರುವ ಟೆಕ್ನಾಲಜಿ ತರ ಕಾಣ್ತಾ ಇದೆ. ಅದನ್ನ ರಿಪೇರಿ ಮಾಡೋಣ ಅಂತ ಒಂದು ಎಲೆಕ್ಟ್ರಿಷಿಯನ್ ನ ಕರ್ಕೊಂಡು ಬಂದಿರ್ತಾನೆ ಹೀರೋ. ಆ ಎಲೆಕ್ಟ್ರಿಷಿಯನ್ ಆ ವೈರ್ ಸಿಸ್ಟಮ್ ನೆಲ್ಲ ನೋಡ್ಬಿಟ್ಟು ಇದು ನಮ್ಮ ಅಜ್ಜಿಗಿಂತ ತುಂಬಾ ಹಳೇದಾಗಿರ್ಬೋದು ಅನ್ಸುತ್ತೆ, ನನ್ನಿಂದ ಇದನ್ನ ರೆಡಿ ಮಾಡೋಕೆ ಆಗುತ್ತಾ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಹಾಗೆ ಹೊರಡ್ಬೇಕಾದ್ರೆ ಆ ಎಲೆಕ್ಟ್ರಿಷಿಯನ್, ಹೇಗೆ ನೀವು ಈ ಮನೆಯನ್ನ ಪರ್ಚೇಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಹೀರೋ ಶಾಕ್ ಆಗ್ಬಿಟ್ಟು, ಯಾಕೆ ನೀವು ಹಾಗೆ ಕೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಎಲೆಕ್ಟ್ರಿಷಿಯನ್, ಇದಕ್ಕೂ ಮುಂಚೆ ಇಲ್ಲಿ ಇದ್ದ ಓನರ್ಸ್ ಅವರನ್ನ ಅವರೇ ಚುಚ್ಕೊಂಡು ಸತ್ತೋಗ್ಬಿಟ್ಟಿದ್ರು, ಆದ್ರಿಂದಾನೇ ಈ ಮನೆಯನ್ನ ಕೂಡಾಕಿ ಇಟ್ಟಿದ್ರು. ಅದು ಗೊತ್ತಿಲ್ದೇನೆ ಈ ಮನೆಯನ್ನ ನೀವು ಪರ್ಚೇಸ್ ಮಾಡ್ಬಿಟ್ರಾ? ನಿಮ್ಮನ್ನ ಚೆನ್ನಾಗಿ ಏಮರ್ಸಿ ನಿಮ್ಮ ತಲೆಗೆ ಕಟ್ಟಿದ್ದಾರೆ, ಆದ್ರೆ ಇವಾಗೇನು ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಎಲೆಕ್ಟ್ರಿಷಿಯನ್. ಆಮೇಲೆ ನಮ್ಮ ಹೀರೋ ಆ ರೂಮ್ ಅಲ್ಲೇ ಕೂತು ಎಣ್ಣೆ ಹೊಡಿತಾ ಇದ್ದಾನೆ. ಎಣ್ಣೆ ಬಾಟಲ್ ಖಾಲಿ ಆಗ್ಬಿಡ್ತಾ ಇದೆ. ಇನ್ನೊಂದು ಬಾಟಲ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಸಡನ್ ಆಗಿ ಆ ರೂಮ್ ಒಳಗಡೆ ಇನ್ನೊಂದು ಎಣ್ಣೆ ಬಾಟಲ್ ಇದೆ. ಏನು ಅಂತ ಶಾಕ್ ಆಗ್ತಾನೆ ಹೀರೋ. ಬೆಳಿಗ್ಗೆ ಹೀರೋಯಿನ್ ಬಂದು ಡೋರ್ ನ ಓಪನ್ ಮಾಡಿ ನೋಡಿದ್ರೆ 10-15 ಎಣ್ಣೆ ಬಾಟಲ್ ಗಳು ಬಿದ್ದಿದೆ. ಹೀರೋ ಅಲ್ಲೇ ಮುಳುಗಿ ನಿದ್ದೆ ಮಾಡ್ತಾ ಇದ್ದಾನೆ. ಹೊಸ ಸೋಫಾ, ಬೇಕಾಗಿರೋ ಥಿಂಗ್ಸ್ ಎಲ್ಲ ಇವೆ ಆ ರೂಮ್ ಅಲ್ಲಿ. ಅದನ್ನ ನೋಡಿದ ಹೀರೋಯಿನ್, ಇದನ್ನೆಲ್ಲ ಎಲ್ಲಿ ತಗೊಂಡ್ರಿ, ಯಾವಾಗ ತಗೊಂಡು ಬಂದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಅದನ್ನ ಆಮೇಲೆ ಹೇಳ್ತೀನಿ, ಇವಾಗ ಸದ್ಯಕ್ಕೆ ನಿನಗೆ ಫಸ್ಟ್ ಒಂದು ಡೆಮೋನ ತೋರಿಸ್ತೀನಿ, ನಿನಗೆ ಏನ್ ಬೇಕು ಅನ್ನೋದನ್ನ ಮಾತ್ರ ಹೇಳು, ನಾನು ಇವಾಗ್ಲೇ ಕೊಡ್ತೀನಿ. ಅದಕ್ಕೆ ಹೀರೋಯಿನ್, ಒಂದು $1000 ಹಣ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋನು ಆ ರೂಮ್ ಅಲ್ಲಿ ನಿಂತು $1000 ಬೇಕು ಅಂತ ಮನ್ಸೊಳಗಡೆ ಅನ್ಕೋತಾನೆ. ಆಮೇಲೆ ಆ ರೂಮ್ ಅಲ್ಲೇ ಎಲ್ಲಾದ್ರೂ $1000 ಬಿದ್ದಿದ್ಯಾ ಅಂತ ಹುಡುಕ್ಬೇಕಾದ್ರೆ ಅದೇ ತರ $1000 ಹಣ ಆ ರೂಮ್ ಅಲ್ಲಿ ಇದೆ. ಅದನ್ನ ತಗೊಂಡು ಬಂದು ಹೀರೋಯಿನ್ಗೆ ಕೊಡ್ಬೇಕಾದ್ರೆ, ನಾನೇನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ, ನೀವೇ ಈ $1000 ನ ಎಲ್ಲೋ ಹೌಸ್ ಇಟ್ಬಿಟ್ಟು ಇವಾಗ ಅದನ್ನ ತಗೊಂಡು ಬಂದು ಕೊಟ್ಟು ನನ್ನನ್ನು ಏಮರ್ಸ್ತಾ ಇದ್ದೀರಾ, ನನ್ನೇನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನೀನು ನಂಬಲ್ವಾ, ಹಾಗಾದ್ರೆ ನನ್ನ ಹತ್ರ ಇಲ್ದೇ ಇರೋ ಅಷ್ಟು ಹಣನ ಕೇಳು ನೀನು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಹಾಗಾದ್ರೆ $10,000 ನ ಕೇಳ, $10,000 ಏನು, $1,00,000 ನ ಕೇಳು ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, 1 ಲಕ್ಷ ಏನು, $10,00,000 ಬೇಕು ನನಗೆ ಅಂತ ಕೇಳ್ತಾಳೆ. ಅಂತ ಕೇಳಿದ ತಕ್ಷಣ ರೂಮ್ ಅಲ್ಲಿ $10 ಲಕ್ಷ ಹಣ ಡಾಲರ್ಸ್ ಬಂದಿದೆ. ಅದನ್ನ ನೋಡಿ ಹೀರೋಯಿನ್ ಬೆಚ್ಚಿ ಹೋಗ್ತಾ ಇದ್ದಾಳೆ. ಹಣ ಮಳೆ ಸುರಿತಾ ಇದೆ. ಸಣ್ಣ ಪುಟ್ಟ ಥಿಂಗ್ಸ್ ಗಳಿಂದ ಬೇಕಾಗಿರೋ ವಸ್ತುಗಳು ಎಲ್ಲವನ್ನು ಕೇಳಿ ಆ ರೂಮ್ ಇಂದ ತಗೋತಾ ಇದ್ದಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಕೇಳೋದು ಎಲ್ಲವೇ ಸಿಗ್ತಾ ಇದೆ ಅಂತ ಅವರ ನಾಲೆಜ್ ಗೆ ಏನೆಲ್ಲ ತೋಚುತ್ತೋ ಎಲ್ಲವನ್ನು ಕೇಳಿ ತಗೋತಾ ಇದ್ದಾರೆ. ಇವ್ರುಗಳು ಕೇಳೋದು ಎಲ್ಲವೇ ಆ ರೂಮ್ ಅಲ್ಲಿ ಸಿಗ್ತಾ ಇದೆ. ಎಲ್ಲವನ್ನು ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಹಾಗೆ ಇರ್ಬೇಕಾದ್ರೆ ಒಂದು ತಪ್ಪಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಅಂದ್ರೆ, ಆಲ್ರೆಡಿ ಇಬ್ಬರು ಮಗು ಬೇಕು ಅಂತ ಟ್ರೈ ಮಾಡಿ 2 ಸಲ ಫೇಲಿಯರ್ ಆಗ್ಬಿಟ್ಟಿದೆ. ಅದಕ್ಕೆ ಹೀರೋ ಸುಮ್ನೆ ತಮಾಷೆಗೆ, ನಾವು ಯಾಕೆ ಮಗು ಬೇಕು ಅಂತ ಕೇಳ್ಬಾರ್ದು ಅಂತ ಹೀರೋಯಿನ್ಗೆ ಐಡಿಯಾ ಕೊಡ್ಬೇಕಾದ್ರೆ ಹೀರೋಯಿನ್ ಅದೇ ಸರಿ ಅಂತ ಯೋಚನೆ ಮಾಡ್ತಾಳೆ.
ಆದ್ರೆ ನಮ್ಮ ಹೀರೋಗೆ ಹೀರೋಯಿನ್ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಮಗು ಹೆತ್ತಬೇಕು ಅನ್ನೋದೇ ಐಡಿಯಾ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ತುಂಬಾನೇ ದುಡುಕ್ಬಿಟ್ಟು ಡೈರೆಕ್ಟ್ ಆ ರೂಮ್ ಒಳಗಡೆ ಹೋಗಿ ಮಗು ಬೇಕು ಅಂತ ಕೇಳ್ಬಿಡ್ತಾಳೆ. ಅಷ್ಟೇ ಡೈರೆಕ್ಟ್ ಆಗಿ ಒಂದು ಮಗು ಆ ರೂಮ್ ಒಳಗಡೆ ಬಂದಿದೆ. ಅದನ್ನ ತಗೊಂಡು ಹೊರಗಡೆ ಬರ್ತಾಳೆ ನಮ್ಮ ಹೀರೋಯಿನ್. ಇದನ್ನ ನೋಡಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ, ಫುಲ್ ಕೋಪ ಮಾಡ್ಕೋತಾ ಇದ್ದಾನೆ. ನಾನು ಈ ತರ ಮಗು ಬೇಕು ಅಂತ ಕೇಳಿರ್ಲಿಲ್ಲ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಏನಾದ್ರೆ ಏನು, ಈ ಮಗು ನಮ್ಮ ಮಗು ತಾನೆ ಅಂತ ಹೇಳ್ತಾಳೆ. ಆ ಮಗುವಿಗೆ ಇವಳ ಕೈಯಲ್ಲಿ ಫೀಡಿಂಗ್ ಕೂಡ ಮಾಡೋಕೆ ಆಗ್ತಾ ಇದೆ ಆ ರೂಮಿನ ಹೆಲ್ಪ್ ಇಂದ. ಆಮೇಲೆ ನಮ್ಮ ಹೀರೋ ಮಲ್ಗಿರ್ಬೇಕಾದ್ರೆ ಅವನ ಕನಸಲ್ಲಿ ಒಬ್ಬ ಬರ್ತಾ ಇದ್ದಾನೆ. ಅವನನ್ನ ಡ್ರಾ ಮಾಡಿ ಇಡ್ತಾ ಇದ್ದಾನೆ ನಮ್ಮ ಹೀರೋ. ಇದಕ್ಕೂ ಮುಂಚೆ ಈ ಮನೆಯಲ್ಲಿದ್ದ ಒಬ್ಬ ಹುಡುಗ ಅಲ್ಲಿದ್ದ ಓನರ್ಸ್ ನೆಲ್ಲ ಕೊಂದ್ಬಿಟ್ಟು ಇವಾಗ ಜೈಲಲ್ಲಿ ಇರೋದಾಗಿ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ. ಆ ನ್ಯೂಸ್ ಅನ್ನ ಹೀರೋ ಓದ್ಬೇಕಾದ್ರೆ ಅವನನ್ನ ಹೋಗಿ ಮೀಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ರೂಮ್ ಅಲ್ಲಿ ಇರೋ ಸ್ವಲ್ಪ ಹಣನ ತಗೊಂಡು ಹೊರಡ್ತಾನೆ ಹೀರೋ. ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಆ ವ್ಯಕ್ತಿನ ನೋಡ್ಬೇಕಾದ್ರೆ ಸ್ವಲ್ಪ ವಯಸ್ಸಾದವರ ತರ ಕಾಣ್ತಾ ಇದ್ದಾರೆ. ನಾನು ಆ ಮನೆಯಲ್ಲೇ ಇದ್ದಿದ್ದು, ನೀನು ಆ ರೂಮ್ ಅನ್ನ ಹುಡುಕಿ ಕಂಡಿಡ್ದು ಬಿಟ್ಟ ಅಂತ ಕೇಳ್ತಾ ಇದ್ದಾನೆ ಆ ವ್ಯಕ್ತಿ. ಆ ಮನೆ ಬಗ್ಗೆ ಎಲ್ಲವೇ ಗೊತ್ತಿದೆ ಈ ವ್ಯಕ್ತಿಗೆ. ನೀವು ಎಂಜಾಯ್ ಮಾಡಿದ್ದಲ್ಲ ಸಾಕು, ಮಜಾ ಮಾಡಿದ್ದಲ್ಲ ಸಾಕು, ಮೊದಲು ಆ ಮನೆಯಿಂದ ಹೊರಗಡೆ ಬನ್ನಿ. ಸಿಚುವೇಶನ್ ಕ್ರಿಟಿಕಲ್ ಆಗೋಷ್ಟರಲ್ಲಿ ಆ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೊರಟೋಗ್ಬಿಡಿ. ಸಾಕು ಅನ್ನೋ ಮನಸ್ಸು ಯಾರಿಗೂ ಇರೋಲ್ಲ, ಬೇಕು ಬೇಕು ಅಂತಾನೆ ಕೇಳ್ತಾ ಇರುತ್ತೆ. ಅದು ನಿಮ್ಮನ್ನ ಮೆಂಟಲ್ ಮಾಡ್ಬಿಡುತ್ತೆ, ನಿಮ್ಮ ಕುಟುಂಬವನ್ನೇ ನಾಶ ಮಾಡಿಬಿಡುತ್ತೆ. ಬೇಗ ಅಲ್ಲಿಂದ ಹೋಗ್ಬಿಡಿ ಅಂತ ಹೆದರ್ಸ್ತಾ ಇದ್ದಾನೆ. ನಮ್ಮ ಹೀರೋ ಅದನ್ನ ಕೇಳೋ ತರ ಇಲ್ಲ. ಆಮೇಲೆ ಸರಿ ಅಂತ ಹೊರಡ್ತಾನೆ. ಆವಾಗ ನಮ್ಮ ಹೀರೋ ಅವನು ಮನೆಯಿಂದ ಆ ರೂಮಿಂದ ಹಣ ತಂದಿದ್ನಲ್ವಾ, ಅದನ್ನ ನೋಡ್ಬೇಕಾದ್ರೆ ಅದು ಬೂದಿ ಆಗಿದೆ. ಸೊ ನಮ್ಮ ಹೀರೋ ಗಾಬರಿ ಆಗ್ಬಿಟ್ಟು ಮನೆಗೆ ಬೇಗ ಬಂದು ಆ ರೂಮ್ ಅಲ್ಲಿ ಇರುವ ಹಣವನ್ನ ತೆಗೆದು ಹೊರಗಡೆ ಬಿಸಾಕ್ಬೇಕಾದ್ರೆ ಅದು ಹಾಗೆ ಬೂದಿ ಆಗ್ತಾ ಇದೆ. ಹೊರಗಡೆ ಹೋಗಿದ್ದ ತಕ್ಷಣ ಪುಡಿ ಪುಡಿ ಆಗ್ತಾ ಇದೆ. ಆ ರೂಮ್ ಅಲ್ಲಿ ಹಳೆ ಪೇಂಟಿಂಗ್ಸ್ ನೆಲ್ಲ ಕೇಳಿರ್ತಾನೆ ನಮ್ಮ ಹೀರೋ. ಅದನ್ನ ತಗೊಂಡು ಹೊರಗಡೆ ಬಿಸಾಕ್ಬೇಕಾದ್ರೆ ಅವುಗಳು ಕೂಡ ಹಾಗೆ ಬೂದಿ ಆಗ್ತಾ ಇದೆ, ಪುಡಿ ಪುಡಿ ಆಗ್ತಾ ಇದೆ. ಆಮೇಲೇನೆ ನಮ್ಮ ಹೀರೋಗೆ ಆ ವಿಪರೀತ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಇವೆಲ್ಲ ಗೊತ್ತಾಗದೆ ಆ ಮಗುನ ತಗೊಂಡು ಮುದ್ದು ಮಾಡ್ಕೊಂಡು ಖುಷಿಯಾಗಿ ಇರ್ತಾ ಇದ್ದಾಳೆ. ಅದನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದಾಳೆ. ಒಂದು ದಿನ ಡೋರ್ನ ಓಪನ್ ಮಾಡಿ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ, ನೆಮ್ಮದಿಯಾಗಿ ಇರೋಣ ಅಂತ ಹೋಗ್ಬೇಕಾದ್ರೆ ಹೊರಗಡೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದ್ರು ಕೂಡ ನಮ್ಮ ಹೀರೋ ಅದನ್ನ ನೋಡಿ ಸುಮ್ನೆ ಆಗ್ತಾ ಇದ್ದಾನೆ, ಏನು ಹೇಳ್ತಾ ಇಲ್ಲ. ಹೊರಗಡೆ ಹೋಗಿದ್ದ ಸ್ವಲ್ಪ ಹೊತ್ತಲ್ಲಿ ಮಗು ತುಂಬಾನೇ ಜೋರಾಗಿ ಕಿರ್ಚ್ಕೋತಾ ಇದೆ. ಅದು ಹಾಕೊಂಡಿರೋ ಬಟ್ಟೆ ಎಲ್ಲ ಹಾಗೆ ಬೂದಿ ಆಗ್ತಾ ಇದೆ. ನಮ್ಮ ಹೀರೋಯಿನ್ ಮಗು ಅಳೋದನ್ನ ತಡೆಯೋಕೆ ಆಗದೆ ಅವಳು ಜೋರಾಗಿ ಕಿರ್ಚ್ಕೋತಾ ಇದ್ದಾಳೆ. ತಾಯಿ ಫೀಲಿಂಗ್ ಅಲ್ವಾ, ಅದಕ್ಕೆ. ಸೊ ನಮ್ಮ ಹೀರೋ ಗಾಬರಿ ಆಗ್ಬಿಟ್ಟು ಹೊರಗಡೆ ಬಂದು ಆ ಮಗುನ ತಗೊಂಡು ಮನೆ ಒಳಗಡೆ ಓಡಿ ಬರ್ತಾನೆ. ನೋಡಿದ್ರೆ ಮಗುವಾಗಿದ್ದ ಆ ಹುಡುಗ ಇವಾಗ ಸ್ಕೂಲ್ ಹೋಗೋ ಅಷ್ಟು ದೊಡ್ಡ ಹುಡುಗನ್ ತರ ಆಗ್ಬಿಟ್ಟಿದ್ದಾನೆ. ಆಮೇಲಿಂದ ನಮ್ಮ ಹೀರೋಯಿನ್ ಆ ಹುಡುಗನಿಗೆ ಪಾಠ ಹೇಳ್ಕೊಡ್ತಾಳೆ, ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ, ಮುದ್ದು ಮಾಡ್ತಾ ಇದ್ದಾಳೆ. ನಮ್ಮ ಹೀರೋನು ಅವನಿಗೆ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ಆದ್ರೂ ನಮ್ಮ ಹೀರೋ ಏನೋ ಒಂಥರ ಬೇಜಾರಲ್ಲಿ ಸುತ್ತಾಡ್ತಾ ಇರ್ತಾನೆ, ಸಪ್ಪಿಗೇನೆ ಇರ್ತಾನೆ. ಆವಾಗ ಹೀರೋ ಮತ್ತೆ ಹೀರೋಯಿನ್ ಮಧ್ಯೆ ಜಗಳ ಬರ್ತಾ ಇರುತ್ತೆ. ಯಾವ ತರ ಜಗಳ ಅಂದ್ರೆ, ಮನೆ ಬಿಟ್ಟು ಹೊರಗಡೆ ಹೋದ್ರೆ ಎಲ್ಲವೂ ಫೇಕ್ ಆಗಿದೆ, ಆ ತರ ಒಬ್ಬ ಹುಡುಗ ನಮಗೆ ಬೇಕಾ ಅಂತ ಜಗಳ ಮಾಡ್ತಾನೆ ಹೀರೋ. ಅದಕ್ಕೆ ಹೀರೋಯಿನ್ ಏನಾಗಿದ್ರೆ ಏನು, ಇದು ನಮ್ಮ ಮಗು, ನಮ್ಮ ಮಗ, ನಾವೇ ನೋಡ್ಕೋಬೇಕು ಅಂತ ಅವಳು ಜಗಳ ಮಾಡ್ತಾಳೆ. ಅದನ್ನೆಲ್ಲ ಹುಡುಗ ವಾಚ್ ಮಾಡ್ತಾನೆ ಇದ್ದಾನೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಹೀರೋ ಸಡನ್ ಆಗಿ ಓಡಿ ಬಂದು ನಮ್ಮ ಹೀರೋಯಿನ್ ಎಬ್ಬಿಸಿ, ನೀನೇ ಮಾಡ್ದ ಇದನ್ನ, ಯಾಕೆ ಹಾಗೆ ಮಾಡ್ದೆ ಅಂತ ಕೇಳ್ತಾ ಇದ್ದಾನೆ. ಏನು ಅಂತಾನೆ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ತಾ ಇಲ್ಲ. ಬಾ ನನ್ನ ಜೊತೆ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಹೀರೋ. ಏನು ಅಂತ ನೋಡಿದ್ರೆ ಆ ರೂಮೇ ಫುಲ್ಲು ಹನಿಗಳಿಂದ ತುಂಬೋಗಿದೆ. ಆ ರೂಮ್ ಒಳಗಡೆನೆ ದೊಡ್ಡ ಕಾಡೇ ಇದೆ. ಆ ಕಾಡಿನ ಮಧ್ಯ ಆ ಹುಡುಗ ಹನಿನ ಇಟ್ಟು ಗೊಂಬೆ ಮಾಡ್ತಾ ಇದ್ದಾನೆ. ಆ ರೂಮ್ ಒಳಗಡೆ ಇಂತಹ ಒಂದು ಭೂಮಿಯನ್ನೇ ಸೃಷ್ಟಿ ಮಾಡೋಕೆ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾನೆ ಹುಡುಗ. ಹೀರೋನು ಹೀರೋಯಿನ್ ಸಿಕ್ಕಾಪಟ್ಟೆ ಗಾಬರಿ ಆಗ್ತಾರೆ. ಹುಡುಗನ ಕೈ ಹಿಡಿದು ಅವನನ್ನ ಗೆಳಕೊಂಡು ಮನೆ ಒಳಗಡೆ ಹೋಗ್ತಾನೆ ನಮ್ಮ ಹೀರೋ. ಮತ್ತೆ ನೀನು ಯಾವತ್ತು ಆ ರೂಮ್ ಒಳಗಡೆ ಹೋಗ್ಲೇಬಾರ್ದು ಅಂತ ಹುಡುಗನ ನಮ್ಮ ಹೀರೋ ಹೆದರ್ಸ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಮ್ಮ ಹೀರೋ ಜೊತೆ ಜಗಳಕ್ಕೆ ಬರ್ತಾಳೆ. ಸೊ ನಮ್ಮ ಹೀರೋ ಆ ರೂಮ್ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಬೀಗ ಹಾಕಿ ಲಾಕ್ ಮಾಡ್ಕೊಂಡು ಆ ರೂಮ್ ಒಳಗಡೆ ಮತ್ತೆ ಯಾರು ಹೋಗ್ಲೇಬಾರ್ದು ಅಂತ ಬೀಗನ ಕೊಡದೆ ಅವನೇ ಇಟ್ಕೋತಾ ಇದ್ದಾನೆ. ಆದ್ರೆ ಹೀರೋಯಿನ್ ಆ ಚಿಕ್ಕ ಹುಡುಗನು ಕೇಳೋ ತರ ಇಲ್ಲ, ಮತ್ತೆ ನಾವು ಆ ರೂಮ್ ಒಳಗಡೆ ಹೋಗ್ತೀವಿ ಅಂತ ಹಠ ಮಾಡ್ತಾ ಇದ್ದಾರೆ. ಅದಕ್ಕೆ ಹೀರೋ ಹೀರೋಯಿನ್ ಹತ್ರ, ನಿನಗೆ ಇಲ್ಲಿ ನಡೀತಾ ಇರುವ ವಿಪರೀತ ಅರ್ಥ ಆಗ್ತಾ ಇಲ್ವಾ, ಟಿವಿ ನೋಡೋಕೆ ಬಿಡಲ್ಲ ಅಂತ ನೀನು ಹೇಳಿದ್ರು ಕೂಡ ಅವನಿಗೆ ಕೋಪ ಬರುತ್ತೆ. ಆಮೇಲೆ ಅವನು ಆ ರೂಮ್ ಅಲ್ಲಿ ಏನ್ ಬೇಕಾದ್ರೂ ವಿಶ್ ಮಾಡೋಕೆ ಆಗುತ್ತೆ. ಅವನು ಹಾಗೆ ವಿಶ್ ಮಾಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ, ನಮ್ಮನ್ನ ಅವನ ಕೈಯಿಂದ ಸಾಯಿಸೋಕೂ ಆಗುತ್ತೆ. ಹಾಗೆ ಹೀರೋ ಹೀರೋಯಿನ್ ಮಾತಾಡ್ತಾ ಇರ್ಬೇಕಾದ್ರೆ ಫೋನ್ ಕಾಲ್ ಬರುತ್ತೆ. ಅದನ್ನ ಆ ಚಿಕ್ಕ ಹುಡುಗ ತಗೊಂಡು ಮಾತಾಡ್ತಾನೆ. ಅದಕ್ಕೆ ಹೀರೋ ಆ ಚಿಕ್ಕ ಹುಡುಗನ ಕೈಯಿಂದ ಫೋನ್ ನ ಕಿತ್ಕೊಂಡು ಯಾರು ಮಾತಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿದ್ರೆ ಅದೇ ಹಾಸ್ಪಿಟಲ್ ಅಲ್ಲಿ ಒಬ್ಬ ಮೆಂಟಲ್ ಆಗಿದ್ದಾನಲ್ಲ ಅವನು ಮಾತಾಡ್ತಾ ಇದ್ದಾನೆ. ಹೇಗೆ ನಿನಗೆ ಈ ನಂಬರ್ ಸಿಕ್ತು ಅಂತ ಹೀರೋ ಕೇಳ್ಬೇಕಾದ್ರೆ, ಅದೇನು ದೊಡ್ಡ ವಿಷಯ ಇಲ್ಲ, ನನಗೆ ಹೇಗೋ ನಂಬರ್ ಸಿಕ್ತು. ಸರಿ, ಇವಾಗ ಮಾತಾಡಿದ್ದ ಹುಡುಗ ಯಾರು, ಅಷ್ಟು ಬೇಗ ನೀವು ಮಗುನ ಕೇಳ್ಬಿಟ್ರಾ, ಕೇಳಿದ್ದು ಯಾರು, ನೀನಾ ನಿನ್ನ ವೈಫಾ ಅಂತ ಕೇಳ್ತಾ ಇದ್ದಾನೆ ಆ ವ್ಯಕ್ತಿ. ಈ ವ್ಯಕ್ತಿಗೆ ಎಲ್ಲಾ ವಿಷಯವೂ ಗೊತ್ತಿದೆ. ಅದು ಡೈರೆಕ್ಟ್ ಆಗಿ ನೋಡಿದ ಹಾಗೆ ಎಲ್ಲಾ
ವಿಷಯವನ್ನು ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದಾನೆ. ಇವ್ರುಗಳು ಈ ಕಡೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಲೈನ್ ಅಲ್ಲಿ ಆ ಮನೆಯಲ್ಲಿ ಇನ್ನೊಂದು ಫೋನ್ ಇರುತ್ತೆ. ಅದನ್ನ ತಗೊಂಡು ಹೀರೋಯಿನ್ ಇವ್ರುಗಳಿಗೆ ಗೊತ್ತಿಲ್ಲದೆ ಅದನ್ನ ಕೇಳಿಸ್ಕೊತಾ ಇದ್ದಾರೆ. ಅವ್ರುಗಳು ಏನ್ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊತಾ ಇದ್ದಾಳೆ. ನಿನಗೆ ಇವೆಲ್ಲ ಹೇಗೆ ಗೊತ್ತು ಅಂತ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಏನ್ ಬೇಕು ನಿನಗೆ, ಏನ್ ಬೇಕಾಗಿದ್ರು ಡೈರೆಕ್ಟ್ ಆಗಿ ಕೇಳು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋ ಆ ಹುಡುಗ ಫೇಕ್ ಆಗಿಲ್ದೆ ನಿಜವಾಗಿರ್ಬೇಕು. ಈ ಮನೆಯನ್ನ ಬಿಟ್ಟು ನಾವು ದಾಟಿ ಹೋದ್ರು ಕೂಡ ಆ ಹುಡುಗ ಹೊರಗಡೆ ಹೋದ್ರು ಕೂಡ ಅವನಿಗೆ ಏನೂ ಆಗ್ಬಾರ್ದು, ಬೂದಿ ಆಗ್ಬಾರ್ದು, ಜೀವಂತವಾಗಿ ಇರ್ಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಇವಾಗ ಮಗು ಬೇಕು ಅಂತ ಕೇಳ್ದವ್ರು ಯಾರು? ನಿನ್ನ ವೈಫ್ ತಾನೇ. ನಿನ್ನ ವೈಫ್ ಸತ್ರೇನೆ ಈ ಹುಡುಗ ಫೇಕ್ ಆಗಿರಲ್ಲ, ಅವನಿಗೆ ನಿಜವಾಗ್ಲೂ ಜೀವ ಬರುತ್ತೆ. ಆ ಮನೆಯನ್ನ ದಾಟಿ ಹೊರಗಡೆ ಹೋದ್ರು ಕೂಡ ಆಮೇಲೆ ಅವನಿಗೆ ಏನೂ ಆಗಲ್ಲ. ಆದ್ರೆ ಆಮೇಲೆ ಅದ್ರ ಭವಿಷ್ಯ ಹೇಗೆ ಇರುತ್ತೆ ಅಂತ ಹೇಳೋಕೆ ಆಗಲ್ಲ. ನಂತರನೇ ಫೇಕ್ ಆಗಿದ್ದು ಆಮೇಲೆ ಜೀವ ಬಂದು ಮನೆಯಿಂದ ಹೊರಗಡೆ ಬಂದು ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ, ಫೇಕ್ ಯಾವುದು ಅಂತ ಗೊತ್ತಾಗದೆ ಮೆಂಟಲ್ ಆಗಿ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಆವಾಗ್ಲೇ ನಮ್ಮ ಹೀರೋಗೂ ಅರ್ಥ ಆಗ್ತಾ ಇದೆ, ಆಕ್ಚುಲಿ ಈ ಮುದುಕ ಬೇರೆ ಯಾರು ಇಲ್ಲ. ಇದಕ್ಕೂ ಮುಂಚೆ ಈ ಮನೆಯಲ್ಲಿ ಒಂದು ಫ್ಯಾಮಿಲಿ ಇರ್ತಾ ಇತ್ತಲ್ವಾ, ಆ ಫ್ಯಾಮಿಲಿನೂ ಇವ್ರಗಳ ತರಾನೇ ಆ ರೂಮ್ ಅಲ್ಲಿ ಮಗು ಬೇಕು ಅಂತ ಕೇಳಿದ್ದಾರೆ. ಅವ್ರಗಳಿಗೆ ಆ ರೂಮ್ ಮುಖಾಂತರ ಸಿಕ್ಕಿದ ಹುಡುಗಾನೆ ಆ ಮೆಂಟಲ್ ವ್ಯಕ್ತಿ. ಇವನೇ ಆ ಫ್ಯಾಮಿಲಿಯಲ್ಲಿ ಇದ್ದಿದ್ದ ತಂದೆ ತಾಯಿಯನ್ನ ಕೊಂದಿದ್ದು ಅಂತ ಜೈಲಿಗೆ ಹಿಡಿದು ಹಾಕಿದ್ದಾರೆ. ಬಟ್ ಆದ್ರೆ ಆಕ್ಚುಲಿ ಇವನು ಅವ್ರಗಳನ್ನ ಕೊಂದಿಲ್ಲ. ನಾನು ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೆ ನನ್ನನ್ನ ಕಾಪಾಡೋದಕ್ಕಾಗಿ ನನ್ನ ತಾಯಿ ನನ್ನ ತಂದೆಯನ್ನ ಕೊಂದ್ರು. ಆಮೇಲೆ ನನ್ನನ್ನ ಫೋರ್ಸ್ ಮಾಡಿ ಅವರನ್ನ ಸಾಯಿಸೋಕೆ ಹೇಳಿದ್ರು. ನಾನು ಬೇರೆ ದಾರಿ ಇಲ್ಲದೆ ಅವರನ್ನ ಕೊಂದೆ. ಆದ್ರಿಂದಾನೇ ನಾನು ಇವಾಗ ಜೀವಂತವಾಗಿ ಇರ್ತಾ ಇದ್ದೀನಿ. ನನ್ನ ಕಾಪಾಡೋದಕ್ಕಾಗಿ ಅವರಿಬ್ಬರು ತೀರೋಗ್ಬಿಟ್ರು. ಇವಾಗ ನೀನೇನ್ ಮಾಡ್ತೀಯ ಹೇಳು? ನಿನ್ನ ವೈಫ್ ಅನ್ನ ಕೊಂದು ಆ ಮಗುನ ಕಾಪಾಡ್ತೀಯಾ? ಹಾಗಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಫೋನ್ ನ ಕಟ್ ಮಾಡಿ ಬಿಡ್ತಾ ಇದ್ದಾನೆ. ಈ ವಿಷಯ ಎಲ್ಲವನ್ನು ಹೀರೋಯಿನ್ ಕೇಳಿಸ್ಕೊಂಡಿದ್ದಾಳೆ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಮನೆಯಿಂದ ಕಾರನ್ನ ತಗೊಂಡು ಸ್ಪೀಡ್ ಆಗಿ ಹೊರಗಡೆ ಹೋಗ್ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನಮ್ಮ ಹೀರೋಯಿನ್ ಹುಡುಕಿ ನೋಡಿದ್ರೆ ಹೀರೋಯಿನ್ ಸಿಗ್ತಾನೆ ಇಲ್ಲ. ಸರಿ ಅಂತ ಅವಳಿಗೆ ಫೋನ್ ಮಾಡಿ ನೋಡಿದ್ರೆ ಕಾಲ್ ಅನ್ನು ಪಿಕ್ ಮಾಡ್ತಾ ಇಲ್ಲ ಹೀರೋಯಿನ್. ಆದ್ರಿಂದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಆ ರೂಮ್ ಅಲ್ಲಿರೋ ಎಲ್ಲಾ ವಸ್ತುಗಳನ್ನು ಹುಚ್ಚಿನ ರೀತಿ ಹೊಡೆದಾಕ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋಯಿನ್ ಕಾರನ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆಕ್ಸಿಡೆಂಟ್ ಆಗೋ ತರ ಇದೆ. ಇಲ್ಲಿ ನಮ್ಮ ಹೀರೋ ಆ ಚಿಕ್ಕ ಹುಡುಗನ ಹತ್ರ ನಿಜವನ್ನ ಹೇಳ್ತಾ ಇದ್ದಾನೆ, ನೀನೊಬ್ಬ ಫೇಕ್. ಆಕ್ಚುಲ್ ಆಗಿ ನೀನು ಮಗುನೂ ಇಲ್ಲ, ಮನುಷ್ಯನೂ ಇಲ್ಲ. ಈ ಮನೆ ಬಿಟ್ಟು ಹೊರಗಡೆ ಹೋದ್ರೆ ನೀನು ಬೂದಿ ಆಗ್ಬಿಡ್ತೀಯ. ಒಂದೇ ದಿನದಲ್ಲಿ ನೀನು ಎಷ್ಟು ದೊಡ್ಡ ಹುಡುಗನಾಗಿ ಬೆಳ್ಕೋಬಿಟ್ಟಿದ್ಯಾ. ನಿನಗೆ ಏನಾದ್ರೂ ಜ್ಞಾಪಕ ಇದೆಯಾ? ಏನಾದ್ರೂ ನೆನಪಿದ್ಯಾ? ನಿನ್ನ ಲಾಸ್ಟ್ ಬರ್ತ್ಡೇಗೆ ನೀನು ಕೇಕ್ ಕಟ್ ಮಾಡಿದ ಹಾಗೆ ಏನಾದ್ರೂ ನೆನಪು ಇದೆಯಾ ನಿನಗೆ ಅಂತ ಹೀರೋ ಜೋರಾಗಿ ಕೇಳ್ಬೇಕಾದ್ರೆ ಆ ಹುಡುಗನು ಫುಲ್ ಕನ್ಫ್ಯೂಷನ್ ಆಗ್ತಾ ಇದ್ದಾನೆ. ಸೊ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾನೆ. ಆಮೇಲೆ ಇಬ್ಬರು ಮಲ್ಗಿ ನಿದ್ದೆ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತಾಳೆ ಅಂತ ಅನ್ಕೊಂಡ್ರೆ ಮನೆಗೆ ಬಂದಿದ್ದಾಳೆ. ಅವಳನ್ನ ನೋಡಿದ ತಕ್ಷಣ ಹೀರೋ ಖುಷಿ ಆಗ್ಬಿಟ್ಟು ಅವಳನ್ನ ತಪ್ಕೊಂಡು ಕಿಸ್ ಮಾಡ್ತಾ ಇರ್ತಾನೆ. ಹಾಗೆ ಇಬ್ಬರ ಮಧ್ಯ ಏನೇನೋ ಆಗುತ್ತೆ. ಅದನ್ನ ಈ ಚಿಕ್ಕ ಹುಡುಗ ಒಂದು ಡೋರ್ ಗ್ಯಾಪ್ ಇಂದ ನೋಡ್ತಾ ಇದ್ದಾನೆ, ಹೌಸ್ಕೊಂಡು ಗಮನಿಸ್ತಾ ಇದ್ದಾನೆ. ನೆಕ್ಸ್ಟ್ ದಿನ ಆ ಚಿಕ್ಕ ಹುಡುಗ ಯಾರಿಗೂ ಗೊತ್ತಿಲ್ಲದೆ ಆ ರೂಮ್ ಒಳಗಡೆ ಹೋಗ್ತಾ ಇದ್ದಾನೆ. ಹೀರೋ ಶರ್ಟ್ ಇಂದ ಆ ಮನೆಯ ಬೀಗವನ್ನ ತಗೋತಾನೆ ಹುಡುಗ. ಆ ಮನೆ ಮೇನ್ ಡೋರ್ ಅನ್ನೇ ನೋಡ್ತಾನೆ ನಿಂತಿದ್ದಾನೆ ಹುಡುಗ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಗೆ ಎಚ್ಚರ ಆಗುತ್ತೆ. ಹೊರಗಡೆ ಬಂದು ನೋಡಿದ್ರೆ ಆ ರೂಮ್ ಅಲ್ಲಿ ಅವನ ಶರ್ಟ್ ಮಾತ್ರ ಇದೆ. ಆ ಹುಡುಗನ್ನ ಕಾಣ್ತಾ ಇಲ್ಲ. ಅವನ ಹೆಸರನ್ನ ಹೇಳಿ ಹೀರೋ ಮತ್ತೆ ಹೀರೋಯಿನ್ ಕರೀತಾರೆ. ಮ್ಯಾಕ್ ಮ್ಯಾಕ್ ಅಂತ ಜೋರಾಗಿ ಕೂಗ್ತಾರೆ. ನೋಡಿದ್ರೆ ಮೇನ್ ಡೋರ್ ಬೇರೆ ಓಪನ್ ಆಗಿದೆ. ಅವನು ಹಾಕೊಂಡಿದ್ದ ಡ್ರೆಸ್ ಎಲ್ಲ ಕೆಳಗಡೆ ಬಿದ್ದಿದೆ. ಮೇ ಬಿ ಹೊರಗಡೆ ಹೋಗಿ ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಿದ್ದಾನೋ ಏನೋ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅಲ್ಲಿ ಒಂದು ಜಾಗದಲ್ಲಿ ಆ ಚಿಕ್ಕ ಹುಡುಗ ಇವಾಗ ಒಂದು ದೊಡ್ಡ ಟೀನೇಜ್ ಹುಡುಗನ್ ತರ ಆಗ್ಬಿಟ್ಟಿದ್ದಾನೆ. ಆ ಹುಡುಗನ ಕೈಯಲ್ಲಿ ಒಂದು ಗನ್ ಬೇರೆ ಇದೆ. ಅದನ್ನ ಇಟ್ಟು ಶೂಟ್ ಬೇರೆ ಮಾಡ್ತಾ ಇದ್ದಾನೆ. ಗನ್ನ ಕೊಡು, ಗನ್ನ ಇಟ್ಕೊಂಡು ಆಟ ಆಡ್ತಾ ಇರ್ಬೇಡ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಆದ್ರೆ ಹುಡುಗ ಅವನ ತಂದೆಯನ್ನೇ ಶೂಟ್ ಮಾಡೋಕೆ ರೆಡಿ ಆಗಿದ್ದಾನೆ. ಆವಾಗ ನಮ್ಮ ಹೀರೋಯಿನ್ ಅಡ್ಡ ಬಂದು ಹೀರೋನ ಕಾಪಾಡೋದು. ಹಾಗೆ ಆ ಹುಡುಗನ ಜೊತೆ ಹೀರೋಯಿನ್ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಮಧ್ಯ ನುಗ್ಗಿ ಆ ಹುಡುಗನ ಜೊತೆ ಜಗಳಕ್ಕೆ ಹೋಗ್ತಾನೆ. ಆ ಜಗಳದಲ್ಲಿ ನಮ್ಮ ಹೀರೋಯಿನ್ ಕೆಳಗಡೆ ಬಿದ್ದು ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಆಮೇಲೆ ಸ್ವಲ್ಪ ಗ್ಲಾರ್ ಆಗಿ ಎದ್ದು ನೋಡ್ಬೇಕಾದ್ರೆ ತಂದೆ ಮತ್ತೆ ಮಗ ಸಿಕ್ಕಾಪಟ್ಟೆ ಜಗಳ ಮಾಡ್ಕೋತಾ ಇದ್ದಾರೆ. ಸೊ ಮತ್ತೆ ನಮ್ಮ ಹೀರೋಯಿನ್ ಹಾಗೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾ ಇದ್ದಾಳೆ. ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಹೀರೋ ಮಾತ್ರ ಇದ್ದಾನೆ. ಎಲ್ಲಿ ಹುಡುಗ ಅಂತ ಕೇಳ್ಬೇಕಾದ್ರೆ ಹೀರೋ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾನೆ. ಸೊ ಹೀರೋಯಿನ್ ಮತ್ತೆ ಫೋರ್ಸ್ ಮಾಡಿ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ನಮ್ಮ ಇಬ್ಬರ ಮಧ್ಯೆ ಜಗಳ ಆಗಿದ್ರಲ್ಲಿ ಗೊತ್ತಿಲ್ಲದೆ ಆ ಹುಡುಗನ ಮೇಲೆ ಬುಲೆಟ್ ಏಟು ಬಿದ್ದು ಅವನು ಸತ್ತೋಗ್ಬಿಟ್ಟ. ಅವನನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟೆ. ಅದಕ್ಕೆ ಹೀರೋಯಿನ್ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಅದೇ ತರ ಒಂದು ಜಾಗದಲ್ಲಿ ಬೂದಿ ಇದೆ. ಅದನ್ನ ನೋಡಿ ಹುಡುಗ ಸತ್ತೋಗ್ಬಿಟ್ಟ ಅನ್ಕೊಂಡು ಅಳ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಇಬ್ಬರು ಮನೆ ಒಳಗಡೆ ಹೋಗ್ತಾರೆ. ಏನಾಯ್ತೋ ಏನೋ ಗೊತ್ತಿಲ್ಲ, ಒಂದ್ ಕಡೆ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ. ಆಮೇಲೆ ಎಚ್ಚರಿಯಾಗಿ ಎದ್ದು ಅವನ ವೈಫ್ ಅನ್ನ ಹುಡುಕ್ತಾನೆ. ಆ ರೂಮ್ ಒಳಗಡೆ ಹೀರೋಯಿನ್ ಹೋಗಿರೋದು ಅವನಿಗೆ ಗೊತ್ತಾಗುತ್ತೆ. ಆದ್ರೆ ರೂಮ್ ಡೋರ್ ಅನ್ನ ಹೀರೋಗೆ ಓಪನ್ ಮಾಡೋಕೆ ಆಗ್ತಾ ಇಲ್ಲ. ಹೀರೋಯಿನ್ ಹುಡುಗ ಸತ್ತೋಗ್ಬಿಟ್ಟ ಅನ್ನೋ ಫೀಲಿಂಗ್ ಅಲ್ಲಿ ಏನಾದ್ರೂ ವಿಪರೀತ ಮಾಡ್ಕೋತಾಳ
ಬಿಡ್ತಾಳೋ ಸೂಸೈಡ್ ಗೀಸೈಡ್ ಮಾಡ್ಕೋತಾಳೋ ಅಂತ ನಮ್ಮ ಹೀರೋ ಹೆದರ್ಕೋತಾನೆ. ಸೊ ಒಂದು ಸುತ್ತಿಗೆನ ತಗೊಂಡು ಆ ಡೋರ್ ಅನ್ನ ಹೊಡೆದಾಕೋಕೆ ಟ್ರೈ ಮಾಡ್ತಾನೆ. ಆಮೇಲೆ ಸಡನ್ ಆಗಿ ನೋಡಿದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಸೈಲೆಂಟ್ ಆಗಿ ಕೂತು ಊಟ ಮಾಡ್ತಾ ಇದ್ದಾರೆ. ಇವಾಗ ನಾವು ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೀರೋಯಿನ್ ಕೇಳ್ತಾ ಇದ್ದಾಳೆ. ಅದಕ್ಕೆ ಹೀರೋ ಏನು ಮಾತಾಡದೆ ಸೈಲೆಂಟ್ ಆಗಿ ಊಟ ಮಾಡು ಅಂತ ಹೇಳ್ತಾ ಇದ್ದಾನೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಇದು ಫ್ಲಾಶ್ ಬ್ಯಾಕ್. ಇವ್ರುಗಳು ಇವಾಗ ಊಟ ಮಾಡ್ತಾ ಇದಾರಲ್ವಾ, ಅದ್ರಲ್ಲೇ ನಮ್ಮ ಹೀರೋ ತಿನ್ನೋದ್ರಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೇನೆ ಅದನ್ನ ತಿನ್ಬಿಟ್ಟು ಹೀರೋ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋದು. ಇವಾಗ ಪ್ರೆಸೆಂಟ್ ಎಚ್ಚರ ಆಗಿದ್ದ ನಮ್ಮ ಹೀರೋ ಆ ರೂಮ್ ಗೋಡೆಯಲ್ಲಿ ಒಂದು ತೂತನ್ನ ಹಾಕಿ ಒಳಗಡೆ ಬರ್ತಾನೆ. ಹೊರಗಡೆ ಹೋಗೋದಕ್ಕೆ ಏನಾದ್ರೂ ದಾರಿ ಇದೆಯಾ ಅಂತ ಹುಡುಕ್ತಾ ಇದ್ದಾನೆ. ಫುಲ್ ವೈರ್ಸ್ ಗಳೇ ಬಿದ್ದಿದೆ. ಅವನ್ನೆಲ್ಲ ದಾಟಿ ಆ ರೂಮ್ ಗೋಡೆನ ಹೊಡ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಆ ರೂಮ್ ಒಳಗಡೆ ಆ ಚಿಕ್ಕ ಹುಡುಗ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ನಲ್ವಾ, ಆ ಕಾಡು ಒಳಗಡೆ ನಮ್ಮ ಹೀರೋ ಅವನ ಹೆಂಡತಿಯನ್ನ ಹುಡಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಆ ಕಾಡು ಒಳಗಡೆ ನಮ್ಮ ಹೀರೋಯಿನ್ ಅವಳ ಫುಟ್ ಪ್ರಿಂಟ್ಸ್ ಇವೆ, ಅದನ್ನ ಫಾಲೋ ಮಾಡಿ ಹೋಗ್ತಾನೆ ನಮ್ಮ ಹೀರೋ. ಅದೇ ತರ ಇಲ್ಲಿ ಮನೆಯಲ್ಲಿ ನಮ್ಮ ಹೀರೋಯಿನ್ ಹತ್ರ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಅವನಿಗೆ ಏನ್ ಅನಿಸ್ತೋ ಏನೋ ಸಡನ್ ಆಗಿ ಎದ್ದು ಹೋಗಿ ನಮ್ಮ ಹೀರೋಯಿನ್ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ. ಇದು ತಾನೇ ಬೇಕು, ನನಗೆ ಗೊತ್ತು ನೀವಿಬ್ಬರು ಆ ತರ ಮಾಡ್ತಾ ಇದ್ದಿದ್ದು ನಾನು ನೋಡ್ದೆ ಅಂತ ಹೇಳ್ತಾ ಇದ್ದಾನೆ. ಹೀರೋಯಿನ್ಗೆ ಶಾಕ್ ಆಗುತ್ತೆ. ಅವನನ್ನ ಕೆಳಗಡೆ ತಳ್ಬಿಟ್ಟು ನೋಡ್ತಾಳೆ. ನಮ್ಮ ಹೀರೋಯಿನ್ಗೆ ಗಂಡ ತಾನೆ, ಆದ್ರೆ ಅಮ್ಮ ಅಂತ ಕರೀತಾ ಇದ್ದಾನೆ. ನಮ್ಮ ಹೀರೋಯಿನ್ ಬೆಚ್ಚಿ ಹೋಗ್ತಾ ಇದ್ದಾಳೆ. ಅದೇ ಸಮಯದಲ್ಲಿ ಈ ಕಡೆ ಕಾಡು ಒಳಗಡೆ ನಮ್ಮ ಹೀರೋ ಓಡಿ ಬರ್ತಾ ಇದ್ದಾನೆ. ಏನು ಅಂತ ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಮೂವಿನೇ ಮೆಂಟಲ್ ರೀತಿ ತೆಗ್ದಿಟ್ಟಿದ್ದಾರಾ ಇಲ್ಲ ನಮ್ಮನ್ನ ಮೆಂಟಲ್ ಮಾಡ್ತಾ ಇದ್ದಾರಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ವಾ? ನಾನು ಕ್ಲಿಯರ್ ಮಾಡ್ತೀನಿ. ಹಾಗೆ ನಮ್ಮ ಹೀರೋ ಕಾಡು ಒಳಗಡೆ ಓಡಿ ಹೋಗ್ತಾ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ. ಕಾಡು ಒಳಗಡೆ ಒಂದು ಮನೆ ಇದೆ. ಆ ಮನೆ ಇವ್ರಗಳ ಮನೆನೇ. ಸೊ ನಮ್ಮ ಹೀರೋ ಆ ಮನೆಗೆ ಹೋಗ್ಬೇಕು ಅಂತ ಸ್ಪೀಡ್ ಆಗಿ ಓಡಿ ಹೋಗ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಇಲ್ಲಿ ಆ ಮನೆ ಒಳಗಡೆ ಒಬ್ಬ ಹೀರೋ ಇದ್ದಾನೆ. ಅವನು ನಮ್ಮ ಹೀರೋಯಿನ್ ಅಟ್ಟಾಡಿಸ್ಕೊಂಡು ಬರ್ತಾ ಇದ್ದಾನೆ. ಈ ಕಡೆ ಹೊರಗಡೆ ಇರೋ ಹೀರೋ ಮನೆ ಹತ್ರ ಬಂದಾಯ್ತು. ಈ ಕಡೆ ಆ ಮನೆ ಒಳಗಡೆ ಆಲ್ರೆಡಿ ಇರೋ ಹೀರೋ ನಮ್ಮ ಹೀರೋಯಿನ್ ಹತ್ರ ಮಿಸ್ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆವಾಗ ಹೊರಗಡೆ ಇರೋ ಹೀರೋ ಕಿಟಕಿನ ಹೊಡ್ಕೊಂಡು ಮನೆ ಒಳಗಡೆ ಬರ್ತಾ ಇರೋ ಸದ್ದು ಕೇಳುತ್ತೆ. ಸೊ ಇವನು ಅವನನ್ನ ನೋಡೋಕೆ ಹೋಗ್ತಾನೆ. ಒಂದು ಸಮಯದಲ್ಲಿ ಹೀರೋಯಿನ್ ಮಧ್ಯ ಇರ್ಬೇಕಾದ್ರೆ ಎರಡು ಕಡೆನೂ ಎರಡು ಹೀರೋ ನಿಂತಿದ್ದಾರೆ. ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ, ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ. ಇಬ್ಬರು ಹೀರೋಸ್ವೆ ನಾನೇ ನಿನ್ನ ಹಸ್ಬೆಂಡ್ ನಾನೇ ನಿನ್ನ ಗಂಡ ಅಂತ ಚೇಂಜ್ ಮಾಡಿ ಮಾತಾಡ್ತಾನೆ ಇದ್ದಾರೆ. ಅದ್ರಲ್ಲಿ ಒಬ್ಬ ಜೂನ್ ಬ್ಯಾಗ್ ಅಂತ ಹೇಳ್ತಾನೆ. ಅದು ಆ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರೋ ವಿಷಯ, ಅದನ್ನ ಹೇಳ್ತಾನೆ ಅವನು. ಅದನ್ನ ಕೇಳಿದ ಇನ್ನೊಬ್ಬನು ಜೂನ್ ಬ್ಯಾಗ್ ಅಂತ ಹೇಳ್ತಾ ಇದ್ದಾನೆ. ಸೊ ಮತ್ತೆ ಕನ್ಫ್ಯೂಷನ್ ಕಂಟಿನ್ಯೂ ಆಗ್ತಾ ಇದೆ. ಎರಡನೇದಾಗಿ ಜೂನ್ ಬ್ಯಾಗ್ ಅಂತ ಹೇಳಿದ್ನಲ್ಲ, ಅವನು ನಮ್ಮ ಹೀರೋಯಿನ್ ಫೋರ್ಸ್ ಮಾಡಿ ಅವಳ ಕೈಯನ್ನ ಹಿಡಿದು ಎಳ್ಕೊಂಡು ಹೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್ಗೆ ಏನ್ ಅನಿಸ್ತಾ ಏನೋ ಹಾಗೆ ಅವನನ್ನ ಹಿಡಿದು ಕೆಳಗಡೆ ತಳ್ಬಿಡ್ತಾ ಇದ್ದಾಳೆ. ಆ ಹೀರೋನು ಸ್ಟೆಪ್ಸ್ ಅಲ್ಲಿ ಬಿದ್ದು ಹಾಗೆ ರೋಲ್ ಹೊಡ್ಕೊಂಡು ಕೆಳಗಡೆ ಬಂದು ಬೀಳ್ತಾನೆ. ಕೆಳಗಡೆ ಬಿದ್ನಲ್ಲ ಹೀರೋ, ಹಾಗೆ ಅವನ ಮುಖ ಚಿಕ್ಕ ಹುಡುಗನಾಗಿ ಚೇಂಜ್ ಆಗುತ್ತೆ. ಅಂದ್ರೆ ಏನು, ಆ ಚಿಕ್ಕ ಹುಡುಗನೇ ಅವನ ತಂದೆ ತರ ರೂಪ ಬೇಕು ಅಂತ ರೂಮ್ ಅಲ್ಲಿ ಕೇಳಿದ್ದಾನೆ. ಅದೇ ತರಾನೇ ಆ ಚಿಕ್ಕ ಹುಡುಗನಿಗೆ ಅವನ ತಂದೆಯ ರೂಪವನ್ನ ಚೇಂಜ್ ಮಾಡಿ ಕೊಟ್ಟಿದೆ ಆ ರೂಮ್. ಅದಕ್ಕೇನೆ ಇಷ್ಟೊಂದು ಕನ್ಫ್ಯೂಷನ್. ಆಮೇಲೆ ನಮ್ಮ ಹೀರೋಯಿನ್ ಮನೆ ಬಿಟ್ಟು ಹೊರಗಡೆ ಹೋಗೋಣ ಅನ್ಕೊಂಡ್ರೆ ಮತ್ತೆ ಆ ಮನೆ ಒಳಗಡೆನೆ ಸುತ್ತಾಡ್ತಾ ಇದ್ದಾರೆ. ಹೊರಗಡೆ ಹೋಗೋಕೆ ಆಗ್ತಾ ಇಲ್ಲ. ಏನು ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಆ ರೂಮ್ ಒಳಗಡೆನೆ ಈ ಮನೆ ಇರೋ ತರ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾನೆ ಹುಡುಗ. ಅದಕ್ಕೇನೆ ನಮ್ಮ ಹೀರೋಯಿನ್ ಎಲ್ಲಿಗೆ ಹೋದ್ರು ಮತ್ತೆ ಆ ರೂಮ್ಗೆನೆ ಬರ್ತಾ ಇದ್ದಾರೆ. ಯಾವ ಮಟ್ಟಿಗೆ ಯೋಚನೆ ಮಾಡಿ ಯಾವ ತರ ವಿಶ್ ಕೇಳಿದ್ದಾನೆ ನೋಡಿ ಆ ಚಿಕ್ಕ ಹುಡುಗ. ಆವಾಗ ನಮ್ಮ ಹೀರೋ ಒಂದು ಐಡಿಯಾ ಮಾಡ್ತಾನೆ. ಮನೆ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಹೋಗೋಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ಚಿಕ್ಕ ಹುಡುಗ ಕೈಯಲ್ಲಿ ಒಂದು ಚಾಕುನ ತಗೊಂಡು ಬರ್ತಾನೆ. ಮತ್ತೆ ನಮ್ಮ ಹೀರೋನ ತಂದೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಹೊಟ್ಟೆಗೆನೆ ಚುಚ್ತಾ ಇದ್ದಾನೆ ಹುಡುಗ. ಅಷ್ಟೇ ನಮ್ಮ ಹೀರೋ ಕತೆ ಮುಗೀತು. ಆಮೇಲೆ ನಂತರ ಅಮ್ಮ ಅಂತ ನಮ್ಮ ಹೀರೋಯಿನ್ ಹತ್ರ ಹೋಗ್ತಾ ಇದ್ದಾನೆ ಹುಡುಗ. ನಮ್ಮ ಹೀರೋಯಿನ್ಗೆ ಈ ಶಾಕ್ ಅನ್ನ ನೋಡಿ ಅವಳ ಕೈಯಲ್ಲಿ ಅಲ್ಲೋಡೋಕೆ ಕೂಡ ಆಗ್ತಾ ಇಲ್ಲ, ಹಾಗೆ ಫ್ರೀಸ್ ಆಗಿ ನಿಂತು ಬಿಟ್ಟಿದ್ದಾಳೆ. ಆವಾಗ ಹುಡುಗ ಅವಳ ತಾಯಿ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಇವನ ತಂದೆ ತಾಯಿ ನಿಜವಾದ ತಂದೆ ತಾಯಿ ಓಡಿ ಹೋಗ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಇವ್ರುಗಳು ಒಂದು ಐಡಿಯಾ ಮಾಡಿದ್ರಲ್ವಾ, ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒರಿಜಿನಲ್ ಹೀರೋಯಿನ್ ಇವ್ರುಗಳ ತರಾನೇ ಒಂದು ಡೂಪ್ಲಿಕೇಟ್ ಬೇಕು ಅಂತ ರೂಮ್ ಅಲ್ಲಿ ವಿಶ್ ಮಾಡಿದ್ದಾರೆ. ಅದೇ ತರ ಆಗ್ಬಿಟ್ಟಿದೆ. ಅದಕ್ಕೇನೆ ಡೂಪ್ಲಿಕೇಟ್ ತಂದೆನ ಸಾಯಿಸ್ಬಿಟ್ಟು ಡೂಪ್ಲಿಕೇಟ್ ತಾಯಿ ಜೊತೆ ಹುಡುಗ ಮಾತಾಡ್ತಾ ನಿಂತಿದ್ದಾನೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಒರಿಜಿನಲ್ ಹೀರೋಯಿನ್ ಹೊರಗಡೆ ಓಡಿ ಬಂದ್ಬಿಡ್ತಾ ಇದ್ದಾರೆ. ಇವಾಗ ಆ ರೂಮಿನ ಮೇನ್ ಡೋರ್ ಗೆ ಬಂದು ಆ ಡೋರ್ ನ ಓಪನ್ ಮಾಡಿ ಹೊರಗಡೆ ಬರ್ತಾರೆ. ಇವಾಗ್ಲೇನೆ ಒರಿಜಿನಲ್ ಮನೆ ಬರ್ತಾ ಇರೋದು. ಆ ಮನೆ ಒಳಗಡೆ ಬಂದಿದ್ದಾರೆ. ಆ ಒರಿಜಿನಲ್ ಮನೆ ಡೋರ್ ನ ಓಪನ್ ಮಾಡಿ ಹೊರಗಡೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೂ ಆ ಹುಡುಗ ಚಾಕುನ ತಗೊಂಡು ಬರ್ತಾ ಇದ್ದಾನೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಮನೆಯ ಮೇನ್ ಡೋರ್ ಅನ್ನು ಓಪನ್ ಮಾಡೋದಕ್ಕೂ ಈ ಹುಡುಗ ಅವ್ರುಗಳನ್ನ ಸಾಯಿಸ್ಬೇಕು ಅಂತ ಸ್ಪೀಡ್ ಆಗಿ ಓಡಿ ಬರೋದಕ್ಕೂ ಸರಿಯಾಗಿ ಇರುತ್ತೆ. ಸೊ ತಂದೆ ಮತ್ತೆ ಮಗ ಹಾಗೆ ಹೊರಗಡೆ ಬಂದು ಬೀಳ್ತಾರೆ. ಮನೆಯಿಂದ ಹೊರಗಡೆ ಬಂದಿದ್ರಿಂದ ಹುಡುಗನ ಮೈ
ಹಾಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ತುಂಬಾ ಬೇಗ ಬೆಳ್ಕೋತಾ ಇದ್ದ ಅಲ್ವಾ, ಹಾಗೆ ಮುದುಕನಾಗಿ ಚೇಂಜ್ ಆಗ್ತಾ ಇದ್ದಾನೆ. ವರ್ಸ್ಟ್ ಆಗ್ತಾ ಇದೆ ಅವನ ಮೈ, ಹಾಗೆ ಬೂದಿಯಾಗಿ ಪುಡಿ ಪುಡಿ ಆಗ್ತಾ ಇದ್ದಾನೆ. ಈ ಗ್ರಾಫಿಕ್ಸ್ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಆ ಬೂದಿನ ಕೈಯಲ್ಲಿ ತಗೊಂಡು ಅಳ್ತಾ ಇರ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಆ ಮನೆನ ಖಾಲಿ ಮಾಡ್ಕೊಂಡು ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳು ಪ್ರೆಗ್ನೆಂಟ್ ಆಗಿ ಇದ್ದಾಳ ಇಲ್ವಾ ಅಂತ ಚೆಕ್ ಮಾಡೋದಕ್ಕಾಗಿ ಡಿವೈಸ್ ನ ಯೂಸ್ ಮಾಡಿ ಚೆಕ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಅವಳು ಇವಾಗ ಪ್ರೆಗ್ನೆಂಟ್ ಆಗಿ ಇರೋದಾಗಿ ರಿಸಲ್ಟ್ ತೋರಿಸ್ತಾ ಇದೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾ ಇದ್ದಾಳೆ, ಬೆಚ್ಚಿ ಹೋಗ್ತಾ ಇದ್ದಾಳೆ. ಏನಕ್ಕೆ ಅವಳು ಶಾಕ್ ಆಗ್ತಾ ಇದ್ದಾಳೆ, ಏನಕ್ಕೆ ಆ ತರ ಗಾಬರಿ ಆಗ್ತಾ ಇದ್ದಾಳೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು ಅಂತ ಆಡಿಯನ್ಸ್ ಪೋಲ್ಗೆನೆ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರ್. ಇಲ್ಲಿ ಹೀರೋಯಿನ್ ಏನಕ್ಕೆ ಆ ಮಟ್ಟಿಗೆ ಶಾಕ್ ಆಗ್ಬೇಕು ಅಂತ ನೀವು ಅನ್ಕೋಬಹುದು. ಮೇ ಬಿ ಆ ರೂಮ್ ಅಲ್ಲಿ ಮತ್ತೆ ಮಗು ಬೇಕು ಅಂತ ವಿಶ್ ಮಾಡಿರ್ಬಹುದು, ಅದಕ್ಕೇನೆ ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನೀವು ಅನ್ಕೋಬಹುದು. ಆದ್ರೂ ಏನಕ್ಕೆ ಆ ಮಟ್ಟಿಗೆ ಶಾಕ್ ಆಗ್ಬೇಕು? ಯಾಕೆ ಅಂದ್ರೆ ಆ ಚಿಕ್ಕ ಹುಡುಗ ನಮ್ಮ ಹೀರೋ ಅವನ ರೂಪದಲ್ಲಿ ಚೇಂಜ್ ಆಗ್ಬಿಟ್ಟು ನಮ್ಮ ಹೀರೋಯಿನ್ ಹತ್ರ ಮಿಸ್ಬಿಹೇವ್ ಮಾಡಿದ್ನಲ್ವಾ, ಆದ್ರಿಂದಾನೇ ಇವಾಗ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರೋದು. ಅದಕ್ಕೇನೆ ಹೀರೋಯಿನ್ ಶಾಕ್ ಆಗ್ಬಿಟ್ಟು ಬೆಚ್ಚಿ ಹೋಗಿರೋದು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.